ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೊಂದೇ ದಿವಸ ಬಾಕಿ ಉಳಿದಿದೆ. ಅನೇಕ ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ವ್ರತ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕದ ಕನ್ನಡಿಗನೊಬ್ಬ ಹುಬ್ಬಳ್ಳಿಯಿಂದ ಅಯೋಧ್ಯೆವರೆಗೂ ಪಾದಯಾತ್ರೆಯಲ್ಲಿ ಬಂದಿದ್ದಾರೆ. ನೋಡ್ಬೋದು, ಇವರು ಹುಬ್ಬಳ್ಳಿಯಿಂದ ಅಯೋಧ್ಯೆವರೆಗೆ ಪಾದಯಾತ್ರೆಯಲ್ಲೇ ಬಂದಿದ್ದಾರೆ. ಪಾದಯಾತ್ರೆ ನೋಡ್ಬೋದು, ಇವರ ಪಾದವನ್ನು ಹೇಗಾಗಿದೆ ಅಂತ ಪಾದಯಾತ್ರೆಯಲ್ಲೇ ಬಂದಿದ್ದಾರೆ. ಸುಮಾರು 1800 ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ಇವರು ಬಂದಿರತಕ್ಕಂಥದ್ದು. ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು? ಮನೋಜ್ ಅರ್ಕಾಟ್ ಅಂತ ಸರ್. ನಾನು ಜಾರ್ಖಂಡ್. ಹಾಂ ಸರ್. ನೀವು ಯಾಕೆ ನಡ್ಕೊಂಡು ಬರಬೇಕು ಅಂತ ಅನಿಸ್ತು? ಅದು 500 ವರ್ಷ ಆದ್ಮೇಲೆ ನಮ್ಮ ರಾಮ ಮಂದಿರೋದಕ್ಕೆ ಮರಳಿ ಬರ್ತಾ ಇದ್ದಾನೆ. ಸೊ ಮನಸ್ಸಲ್ಲಿ ನನಗೇನೋ ಒಂಥರ ಖುಷಿ ಆಯಿತು. ಸೊ ನಾನು ರಾಮನಿಗೋಸ್ಕರ ನಮ್ಮ ಪ್ರಭು ಶ್ರೀರಾಮ ನಮ್ಮ ಆಂಜನೇಯ ಕರ್ನಾಟಕದವರು, ಅದರ ಸಲುವಾಗಿ ನಾನು ಏನೋ ಒಂದು ಖುಷಿ ಆಯಿತು. ಅದ್ರ ಸಲುವಾಗಿ ಪಾದಯಾತ್ರೆ ಮಾಡ್ತಾ ಹೋಗ್ಬೇಕಂತ ಏನೋ ಒಂದಲ್ಲಿ ಮನಸ್ಸಲ್ಲಿ ಬಂತು. ಅದರ ಸಲುವಾಗಿ ಮನೆಯಲ್ಲಿ ಹೇಳಿಬಿಟ್ಟು ಬಂದೆ ಸರ್. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ, ಬರಿಗಾಲಲ್ಲೆಲ್ಲ ಬರೋಕೆ ಹೋಗ್ಬೇಡಿ, ಚಳಿ ಇದೆ, ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಇಲ್ಲ ಸರ್, ಬರಿಗಾಲಲ್ಲಿ ಅಂತಂದ್ರೆ ಅದು ಬಂದಿದ್ದೀನಿ. ಸ್ಟಾರ್ಟಿಂಗ್ 2-3 ದಿವಸ ಸ್ವಲ್ಪ ಕಷ್ಟ ಆಯಿತು, ಬರ್ತಾ ರೂಢಿ ಆಗ್ಬಿಡ್ತು. ಬರಿಗಾಲಿಲ್ಲ ಅಂತಂದ್ರೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ, ಆಗ್ತಾ ಇತ್ತು ಸ್ವಲ್ಪ. ಅದು ಮತ್ತೆ ರಾಮನ ಹೆಸರು ಹೇಳ್ಕೊಂಡು ಮತ್ತೆ ಮುಂದೆ ಸಾಕ್ತಿದ್ದೆ. ಮಧ್ಯಪ್ರದೇಶಕ್ಕೆ ಬಂದ ತಕ್ಷಣ ಚಳಿ ಶುರು ಆಗುತ್ತೆ. ಈ ಚಳಿಲೆಲ್ಲ ಹೇಗೆ ಬಂದ್ರಿ ನಡ್ಕೊಂಡು ನೀವು? ಅಂತ ಚಳಿಲೆಲ್ಲ ಅಂದರೆ ಮಧ್ಯಾಹ್ನ ನಾನು ರೆಸ್ಟ್ ಮಾಡ್ತಿದ್ದೆ ಸರ್. ಚಳಿಲೆಲ್ಲ ನಡೀತಿತ್ತು, ಸ್ವಲ್ಪ ಕಾಲೆಲ್ಲ ಗುಳ್ಳೆ ಆಗಿದ್ದು, ಮತ್ತು ಗುಳ್ಳೆ ಹತ್ತನ ಸ್ಟಾರ್ಟಿಂಗ್ ಎಲ್ಲ ಚರ್ಮ ಎಲ್ಲ ಸುಳಿದಿದ್ವು. ಅವಾಗ ಸ್ವಲ್ಪ ಹಂಗೆ ನೋವಲ್ಲಿ ಸ್ವಲ್ಪ ಮೆಲ್ಕಾಸ್ ನಡ್ಕೊಂಡು ಬಂದೆ ಸರ್.